ಚೆಸ್ಟ್ಗೆ ಮೇನ್ ಇಂಪಾರ್ಟೆಂಟು ಇಂಕ್ಲೈನ್ ಪುಷಪ್ಪು. ಅಪ್ಪರಲ್ಲಿ ನಿಮಗೆ ಚೆಸ್ಟ್ ಗ್ರೋ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಚೆಸ್ಟು ನಿಮಗೆ ಚೆನ್ನಾಗಿ ಕಾಣಲ್ಲ. ಅದರಿಂದ ಫಸ್ಟು ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಚೆಸ್ಟ್ಗೆ ಪುಷಪ್ಪಿಂದಾನೆ ಸ್ಟಾರ್ಟ್ ಮಾಡಬೇಕು. ಫಸ್ಟು ನಿಮ್ಮ ಹ್ಯಾಂಡನ್ನ 1 ಫೀಟ್ ಗ್ರಿಪ್ ಇಟ್ಕೊಂಡು ಐಡಾಗೆ ಫಸ್ಟು ಚೆಸ್ಟ್ನ ಹ್ಯಾಂಗ್ ಮಾಡ್ಕೊಳ್ಳಿ. ಲೆಗ್ನ ಪ್ರಾಪರಾಗಿ ಇಟ್ಕೊಂಡು ನೋಡಿ ಹೀಗೆ ಡೌನ್ ಮಾಡಿಬಿಡಿ. ಯಾವುದೇ ಥರ ಇಲ್ಲಿ ಬಿಗಿಯಲ್ಲಿ ಅಪ್ಪರ್ ಚೆಸ್ಟಿನ ನಿಧಾನಕ್ಕೆ ಕಂಟ್ರೋಲ್ ಮಾಡಿ ನೋಸ್ ಲೆವೆಲ್ಗೆ ಟಾರ್ಗೆಟ್ ಮಾಡಿ. ಇವಾಗ ಟೈಟ್ ಮಾಡಿ, ಸ್ವಲ್ಪ ಸ್ಪೀಡ್. 2 3 4 5 6 7 8 9 10 11 12 13 14 15 16 17 18 19 20. 4 ಸೆಟ್ ಹಾಕ್ಬೋದು, 3 ಸೆಟ್ ಹಾಕ್ಬೋದು, 2 ಸೆಟ್ ಹಾಕ್ಬೋದು. ಬಟ್ ಸ್ವಲ್ಪ ಜಾಸ್ತಿ ರಿಪಿಟೇಷನ್ ಮಾಡೋದನ್ನ ಪ್ಯಾರಲರ್ ಪುಷಪ್ ಹಾಕ್ಬೇಕಾದ್ರೆ ಬಾಡಿ ವೆಯ್ಟು ನಮ್ಮದು ಆಲ್ಮೋಸ್ಟ್ ಅಲ್ಲೂ ಡೌನ್ ಮಾಡಬೇಕು. ಬಾಡಿ ವೆಯ್ಟ್ ನಮಗೆ ಡೌನ್ ಆಗ್ತಾ ಇಲ್ಲ, ನಾವು ಮೇಕ್ ಬರ್ತಾ ಇಲ್ಲ ಅಂತಂದರೆ ನಾವು ಕೆಳಗಡೆ ನೀಗೆ ರೋಪ್ ಹಾಕೋಬೇಕು. ಬಟ್ ಅವಶ್ಯಕತೆ ಇಲ್ಲ ಅಂತಂದಾಗ ಚೆಸ್ಟ್ನ ಪ್ರಾಪರಾಗಿ ಟೈಟ್ ಮಾಡಿ 2 ಲೆಗ್ನ ಒಂದ್ರ ಮೇಲೆ ಒಂದಿಟ್ಟು ನಿಧಾನಕ್ಕೆ ಡೌನ್ ಮಾಡಿ ಬರ್ಬೇಕಾರೆ ಚೆಸ್ಟ್ನ ಫುಲ್ ಕಾಂಟ್ರಾಕ್ಟ್ ಮಾಡಿ. 2 3 4 5 6 7 8 9 10. ಮ್ಯಾಕ್ಸಿಮಮ್ 10 ರಿಪ್ಪು ಆಗಿಲ್ಲ 6 ಅದಕ್ಕಿಂತ ಡೌನ್ ಹೋಗ್ಬೋದು. ಪ್ರಾಪರಾಗಿ ಚೆಸ್ಟಲ್ಲಿ ಈ ಎಕ್ಸಸೈಸು ತುಂಬಾ ಬೆನಿಫಿಟ್ ಕೊಡುತ್ತೆ. ನಿಮಗೆ ಮೊದಲು ನೀಟಾಗಿ ಗ್ರೋ ಆಗಬೇಕು ಅಂತಂದರೆ ಈ ಎಕ್ಸಸೈಸ್ಗೆ ಫುಲ್ ಚೆಕ್ ಮಾಡಿ ಫ್ಲ್ಯಾಟ್ ಬೆಂಚ್ ಪ್ರೆಸ್ ಮಾಡ್ಬೇಕಾದ್ರೆ ಮೇನಾಗಿ 3 ತಿಳ್ಕೊಬೇಕು. ಅಷ್ಟು ಚೆನ್ನಾಗಿ ನೋಸಲ್ಲಿ ಬ್ರೀತ್ ತಗೊಳ್ಳಿ. ನೆಕ್ಸ್ಟು ಸ್ಟ್ರೆಚ್ ಬಾರು ಕೀಲೇ ಹಿಡಿಬೇಕು. ನೀವು ಕ್ಲೋಸ್ ಹಿಡ್ಕೊತೀರಾ, ವೈಡ್ ಹಿಡ್ಕೊತೀರಾ, ನಿಮ್ಮ ಬಿಟ್ಟಿದ್ದು. ನಾನು ನಾರ್ಮಲ್ ಎಕ್ಸಸೈಸ್ ಚೆಸ್ಟನ್ನು ನೀಟಾಗಿ ಫ್ಲ್ಯಾಟಾಗಿ ಮಾಡಿ ಫುಲ್ ಕರೆಕ್ಟಾಗಿ ಟಾರ್ಗೆಟ್ ಮಾಡಬೇಕಾದ್ರೆ ಹೀಗೆ ನಿಮ್ಮ ರಿಸ್ಟು ಡೌನ್ ಆಗಬೇಕು, ಹೀಗೆ ಫಿಕ್ಸ್ ಆಗಬೇಕು. ಓಕೆ, ಯಾವಾಗ ನೀವು ಡೆಡ್ ಆ್ಯಂಡ್ ಕೆಳಗಡೆ ಸ್ಲೋ ಮಾಡಿ ಇಡ್ತೀರಾ ಚೆಸ್ಟ್ ಮೇಲೆ ಮಡಗಿದಾಗ ನಿಮ್ಮ ನೆಟ್ವರ್ಕ್ ಹೀಗೆ ಆಗಬಾರ್ದು, ಹೀಗಿರಬೇಕು. ಮೇಲೆ ಬಂದಾಗ ಫುಲ್ ಕಾಂಟ್ರಾಕ್ಟ್ ಮಾಡಿ. ಚೆಸ್ಟ್ನ ಕಾಂಟ್ರಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಏನೂ ಕೂಡ ಯೂಸ್ ಇಲ್ಲ. ಸ್ಲೋ ಟೈಟ್. 3 4 ಮೇಲೆ ಬಂದಾಗ ಬ್ರೀತ್ ಔಟ್ ಮಾಡಿ. 6 7 8 9 10 11 12. ಆ್ಯಕ್ಚುಲಿ ನಾನು ತೋರಿಸಿರೋದು ಇದು ಯಾರು ಅಡ್ವಾನ್ಸ್ ಮಾಡ್ತೀರಾ ಅವರಿಗೆ. ಬಿಗಿನರ್ಸ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟು ನಿಮಗೆ ಬಾರಿಂದ ಸ್ಟಾರ್ಟ್ ಮಾಡಿ. ಅಡ್ವಾನ್ಸ್ ಅಂತಂದರೆ ಲೋ ಲೆವೆಲ್ ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಇನ್ಕ್ಲೈನ್ ಬಾರ್ಬಲ್. ಫಸ್ಟು ನಿಮ್ಮ ಲೆಗ್ಗು ನೆಲದಲ್ಲಿ ಫಿಕ್ಸ್ ಆಗಿರಬೇಕು. ನೆಕ್ಸ್ಟ್ ಫುಲ್ ಹಾಫ್ ಕಲೆಯಲ್ಲಿ ಕರೆಕ್ಟ್ ಫಾರ್ಮಲ್ಲಿ ಇರಬೇಕು. ಮೆಜರ್ಮೆಂಟು ನೀವು ಕರೆಕ್ಟಾಗಿ 4 ಲೆವೆಲ್ಗೆ ಇಟ್ಕೋಬೇಕು. ಓಕೆ, ಬ್ರೀತ್ ಲೋಡ್. ಯಾವಾಗ ಫುಲ್ ಮೇಕ್ ಇರ್ತೀರ ಚೆಸ್ಟ್ನ ಮೇಕೆ ಕುಗ್ಗಿಸ್ಬೇಕು. ಸ್ಲೋಲಿ ಕಂಟ್ರೋಲ್. ನೀವು ಯಾವಾಗ ಪುಷ್ ಮಾಡ್ತೀರ ಆಗ ಬ್ರೀತ್ ಔಟ್ ಮಾಡಿ. ನೋಡಿ ಕರೆಕ್ಟಾಗಿ ಫುಲ್ ಇಳಿಸ್ಬೇಕು. ಫುಲ್ ಟೈಟ್ ಮಾಡಿ. ಟೈಟ್ ಮಾಡ್ಬೇಕಾದ್ರೆ ಹೀಗಿದ್ಬಿಡಿ, ಹೀಗೆ 3 4
5, 6, 7, 8, 9, 10, 11, 12. ರೈಸಿಂಗ್ ಎಲ್ಲಿರಲಿ, -6 ಇರಲಿ. ರಿಪಿಟೇಷನ್ನು ಅಡವಾನ್ಸ್ ಹೊಡಿಬೇಕಾದ್ರೆ ಮೇನ್ ಇಂಪಾರ್ಟೆಂಟು ನಿಮ್ಮ ಎಲ್ಬೋ ಪ್ರಾಪರಾಗಿ ಎಲ್ಬೋ ಫುಲ್ ವೈಡ್ ಆಗಿಟ್ಕೊಳ್ಳಿ. ಅದಾದಮೇಲೆ ಬಾಟಮಲ್ಲಿ ಲೆಗ್ಗು ಕ್ಲೋಸಲ್ಲಿ ಇಟ್ಕೋಬೇಕು. ಜಸ್ಟ್ ಅಪ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಇನ್ನೆರಡು ಎಲ್ಬೋ ಶೋಲ್ಡರ್ ಹತ್ರ ಆಗಿರುತ್ತೆ, ಅದನ್ನು ಕಂಟ್ರೋಲ್ ಮಾಡಬೇಕು. ಹೀಗೆ ಎಲ್ಬೋನ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಬರ್ಬೇಕಾದ್ರೆ ಫುಲ್ ಕಾಂಟ್ರಾಕ್ಟ್ ಸೆಂಟರಲ್ಲಿ ಫೋಕಸ್ ಮಾಡಬೇಕು. ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಹೀಗೆ ಮಾಡಬಾರ್ದು, ಫುಲ್ ಸ್ಟ್ರೈಟ್ ಮಾಡಿ ಚೆಸ್ಟ್ನ ಫುಲ್ ಟಾರ್ಗೆಟ್ ಮಾಡಬೇಕು. ಕಂಟ್ರೋಲ್ ಮಾಡಿ ನಿಧಾನಕ್ಕೆ ಇಲ್ಲಿ ಹೋಲ್ಡ್ ಮಾಡಬೇಕು. ಹಿಂಗೆ ಹೋಗ್ಬೇಡಿ, ಹಿಂಗೆ ಹೋದ್ರೆ ಕಂಪ್ಲೀಟ್ ಗ್ರಿಪ್ ಹೋಗ್ಬಿಡುತ್ತೆ. ಫಿಕ್ಸ್ ಮಾಡ್ಕೊಳ್ಳಿ. ಚೆಸ್ಟ್ ಅಪ್ ಮಾಡಿ ಹೀಗೆ ಫುಲ್ ಎಂಗೇಜ್ ಮಾಡಿ. 3, 4 ಎಷ್ಟಾಗುತ್ತೆ ಅಷ್ಟು ದಬಾಯಿಸಿ ನಡಕ್ಬೇಕು. ಎಂಗೇಜ್ 6, 7, 8, 9, 10, 11, 12, 13, 14, 15. ಜಸ್ಟ್ ಎಕ್ಸರ್ಸೈಸ್ ಮುಗಿದಿದೆ. ನೆಕ್ಸ್ಟು ನಾವು ಟ್ರೈಸೆಪ್ಸ್ಗೆ ಒಂದೇ ಎಕ್ಸರ್ಸೈಸ್ ಮಾಡಬೇಕಾಗಿರೋದು. ಓಕೆ, ರೋಪಲ್ಲೇ ಮಾಡಬೇಕು. 30 kg ವೆಯ್ಟ್ ಹಾಕೊಂಡಿದ್ದೀನಿ ಅಡ್ವಾನ್ಸು ಸ್ಟಾರ್ಟಿಂಗು. ಓಕೆ, ಮೇನಾಗಿ ಟ್ರೈಸೆಪ್ ಮಾಡಬೇಕಾದ್ರೆ ಜಸ್ಟ್ ಅಪ್ಪಲ್ಲಿರಬೇಕು. ಎಲ್ಬೋ ಫಿಕ್ಸ್ ಹೀಗಿರಬೇಕು. ಹೀಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೀಗೆ ನೋಡಿ, ಇಲ್ಲಿ ಫಿಕ್ಸ್ ಆಗಿದೆ. ಕಂಟ್ರೋಲ್ ತಗೊಳ್ಳಿ. ಫುಲ್ ಕಾಂಟ್ರಾಕ್ಟ್ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಬಾಡಿ ಬೆಂಡ್ ಮಾಡಿ ಯೂಸ್ ಮಾಡಿ. ಯಾವಾಗ ನೀವು ಫುಲ್ ಟೈಟ್ ಮಾಡ್ತೀರಾ, ಫುಲ್ ಎಲ್ಬೋ ಹಿಂಗಿರ್ಬಾರ್ದು, ಫುಲ್ ಟೈಟ್ ಆಗಿ ಅದನ್ನು ನಿಧಾನಕ್ಕೆ ಕಂಟ್ರೋಲ್ ಮಾಡಿ. ಈಗ ಫುಲ್ ಟೈಟ್ ಮಾಡಿ. 4, 5, 6, 7, 8, 9, 10, 11, 12. ಯಾವಾಗಲೂ ಅರ್ಥ ಮಾಡ್ಕೋಬೇಕು, ನನಗೆ ಬಾಡಿ ಬಂದಿಲ್ಲ, ನನಗೆ ಚೆಸ್ಟ್ ಶೇಪ್ ಬಂದಿಲ್ಲ ಅನ್ನೋದು ತಲೆ ಕೆತ್ಕೊಂಡು ವರ್ಕೌಟ್ ಮಾಡಬೇಕಾದ್ರೆ ಸುಮ್ಮನೆ ಹೇಗೆ ಹೇಗೇಗೋ ಮಾಡೋದು, ವೈಡ್ ಬಿಟ್ಟು ಕೊಡೋದು, ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಒಂದು ಫಾರ್ಮ್ ಅಂತ ಇರುತ್ತೆ ಬಾಡಿ. ಆ ಫಾರ್ಮ್ ಕಲಿಸ್ತಾರೆ. ಯಾಕಂದರೆ ರನ್ ಮಾಡ್ಬೇಕಾದ್ರೆ ಹಿಂದೆ ಬೇಲು, ರನ್ ಮಾಡ್ಬೇಕಾದ್ರೆ ಹಾಗೆ ಮೊದಲು ನಾನು ಡೌನ್ ಮಾಡಿ ಪ್ರಾಪರ್ ಟೈಟ್ ಮಾಡ್ಬೇಕಾದ್ರೆ ಸ್ವಲ್ಪ ವೇಳೆ ನಾವು ಕಾಂಟ್ಯಾಕ್ಟ್ ಆಟೋಮೆಟಿಕ್ಕಾಗಿ ಆ ಜಾಗ ರಿಯಾಕ್ಟ್ ಮಾಡಿದ ತಕ್ಕಂಗೆ 100% ಡಯಟ್ ಪ್ರೋಟೀನು, ಫೈಬರ್, ವಿಟಮಿನ್, ಬಾಡಿಗೆ ರೆಸ್ಟ್ ಎಲ್ಲ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಫಿಸಿಕ್ ಚೇಂಜ್ ಆಗೇ ಆಗುತ್ತೆ. ಬಟ್ 1 ಮಂತು, 2 ಮಂತ್, 3 ಮಂತ್, ನಾನು 6 ಮಂತ್ ಮಾಡಿ 1 ಇಯರ್ ಆಯಿತು, ನನಗಿನ್ನೂ ಫಿಸಿಕ್ಕು ಬಂದಿಲ್ಲ, ಇನ್ನೂ ನನ್ನ ಬಾಡಿ ಶೇಪ್ ಬಂದಿಲ್ಲ ಅಂತ ತಲೆ ಕೆಲ್ಸ್ಕೊಂಡು ಏನೇನೋ ಹಾಕ್ಬೋದು ಬಾಡಿ. ಈಗ ನಾನು ಮಾಡೋದು ನಿಧಾನವಾಗಾದರೂ ಪ್ರಧಾನವಾಗಿ ನಿಮ್ಮ ಬಾಡಿ ಫಿಸಿಕ್ ಇಂಪ್ರೂವ್ಮೆಂಟ್ ಮಾಡಿ, ಫೋಕಸ್ ಮಾಡಿ, ಪ್ರಿಪ್ರೇಷನ್ ಮಾಡಿ, ಆಟೋಮೆಟಿಕ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ